ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಜೆಡಿಎಸ್ ನಡುವೆ ತಾರಕಕ್ಕೇರಿದ ಬಿಡದಿ ಕದನ. ಎಚ್ಡಿಕೆಗೆ ಅಕ್ಬರ್ ಬಿರ್ಬಲ್ ಕತೆ ಹೇಳಿ ಸಿಎಂ ಡಿಕೆಶಿ ಕೌಂಟರ್ ಕೊಟ್ಟಿದ್ದಾರೆ. ಟೌನ್ಶಿಪ್ ಯೋಜನೆ ತಂದಿದ್ದೆ ಕುಮಾರಸ್ವಾಮಿ ಅವರು. ಕಾಂಗ್ರೆಸ್ ಜೆಡಿಎಸ್ ನಡುವೆ ತಾರಕಕ್ಕೇರಿದ ಬಿಡದಿ ಕದನ. ಎಚ್ಡಿಕೆಗೆ ಅಕ್ಬರ್ ಬಿರ್ಬಲ್ ಕತೆ ಹೇಳಿದ್ದಾರೆ ಸಿಎಂ ಡಿಕೆಶಿ. ಈಗ ಕೌಂಟರ್ ಕೊಟ್ಟಿರುವಂತದ್ದು. ಟೌನ್ಶಿಪ್ ಯೋಜನೆ ತಂದಿದ್ದೆ ಕುಮಾರಸ್ವಾಮಿ ಅವರು. ಈಗ ಮಾಡೋಕೆ ಆಗಿಲ್ಲ ಅಂತ ಕೈ ಹಿಸ್ಕಿಕೊಳ್ತಾ ಇದ್ದಾರೆ. ಕುಮಾರಸ್ವಾಮಿಯನ್ನ ಉದ್ದೇಶಿಸಿ ಕತೆ ಹೇಳಿದ ಡಿಕೆ ಶಿವಕುಮಾರ್. ಡಿಕೆಶಿ ಅಕ್ಬರ್ ಬಿರ್ಬಲ್ ಕತೆಗೆ ಎಚ್ಡಿಕೆ ಇದ್ದಲು ತಿರುಗೇಟನ್ನ ಕೊಟ್ಟಿದ್ದಾರೆ. ಇನ್ನು ಬರೀ ಕೈ ಇಸ್ಕಿಕೊಳ್ತಾರಾ ಅಥವಾ ಹೊಟ್ಟೆ ಇಸ್ಕಿಕೊಳ್ಳೋದು ಬೇಡವಾ ಅಂತ ಹೇಳಿ ಇಲ್ಲಿ ಕೌಂಟರ್ ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. 2 ಬಾರಿ ಸಿಎಂ ಕುರ್ಚಿ ಮೇಲೆ ಕುಳಿತು ಎಲ್ಲ ಅನುಭವಿಸಿ ಆಗಿದೆ ನನಗೆ. ಅಕ್ಬರ್ ಬಿರ್ಬಲ್ ಕತೆ ಬೇಡ, ರಾಜ್ಯದ ಜನತೆ ಕತೆ ಹೇಳಿ. ನಿಮ್ಮ ಅಕ್ಬರ್ ಬಿರ್ಬಲ್ ಕತೆ ಕಟ್ಕೊಂಡು ನಮ್ಗೇನು ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಇಲ್ಲಿ ಹೇಳಿದ್ದಾರೆ. ಒಂದು ರೀತಿಯಾಗಿ ಇಲ್ಲಿ ಬಿಡದಿ ಕದನದ ಟೌನ್ಶಿಪ್ ಜಗಳ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಡಿಕೆಶಿ ವರ್ಸಸ್ ಎಚ್ಡಿಕೆ ಇಂದಲೂ ಕೂಡ ಕೌಂಟರ್ ವಾರ್ ಶುರುವಾಗಿದೆ. ಅವತ್ತು ಯಲಹಂಕ ಟೌನ್ಶಿಪ್ ಆಯ್ತು, ಕೆಂಗೇರಿ ಟೌನ್ಶಿಪ್ ಆಯ್ತು, ಬೇರೆ ಬೇರೆ ಟೌನ್ಶಿಪ್ ಎಲ್ಲ ಅವರೇ ರೂಪಿಸಿದಂತ ಯೋಜನೆ. ಈಗ ಅವರೇ ರೂಪ ಮಾಡುವಂತ ಯೋಜನೆಗಳು, ಅಯ್ಯೋ ಇದು ಡಿ ಕೆ ಶಿವಕುಮಾರ್ ಮಾಡ್ತವನಲ್ಲ, ಅಂತ ನಾನು ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಸಂಭಾಷಣೆ ಇದೆ. ಅಕ್ಬರ್ಗೂ ಬೀರ್ಬಲ್ಗೂ ದೊಡ್ಡ ವಿಚಾರದಲ್ಲಿ ಎಲ್ಲ ಮಂತ್ರಿಗಳೆಲ್ಲ ಸೇರಿ ಜಗಳ ಮಾಡ್ತಿರಂತೆ. ಏನು ಎಲ್ಲ ಟೈಮಲ್ಲೂ ಬೀರ್ಬಲ್ನೇ ಕರಿತಾ ಇದ್ದೀರಲ್ಲ, ನಾವು ಮಂತ್ರಿಗಳಿದ್ದೀವಲ್ಲ ನಮ್ಮನ್ನು ಕೇಳಿ ನೀವು ಅಂತ ಕೇಳ್ತಿರಂತೆ. ಆಯ್ತಪ್ಪ, ಒಂದು ಕೆಲಸ ಮಾಡು, ಒಂದು ಪ್ರಶ್ನೆ ನಿಮಗೆಲ್ಲ ಹೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ ಅಂತ ಕೇಳರಂತೆ. ಅದಕ್ಕೆ ಅವ್ರು ಹೇಳಿದಂತೆ, ಏನು ಸ್ವಾಮಿ ಹೇಳಿ ಅಂತ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಎಲ್ಲ ಕೂತಿದ್ರಂತೆ. ಆಯ್ತು ಕಣಯ್ಯ, ಅಂಗೈಲಿ ಯಾಕೆ ಕೂದಲಿಲ್ಲ ಅಂತ ಕೇಳಿದ್ರಂತೆ. ಅಂಗೈಲಿ ಯಾಕೆ ಕೂದಲಿಲ್ಲ ಅಂತ ಕೇಳಿದ್ರು. ಅದಕ್ಕೆಲ್ಲರೂ ಕೇಳಿದಂತೆ ಯಾರು ಅದಕ್ಕೆ ಉತ್ತರ ಕೊಡೋಕ್ಕಾಗಲಿಲ್ಲ. ಮಿನಿಸ್ಟರ್ಗಳೆಲ್ಲ ಕೂತಿದ್ರಂತೆ. ಅವರು ನನಗೆ ಗೊತ್ತಾಯಿಲ್ಲ ಸ್ವಾಮಿ ಇಲ್ಲ ಅಂತ ಹೇಳದಂತೆ. ಅದಕ್ಕೆ ಬೀರ್ಬಲ್ ಕೇಳೋದು ಹೆಂಗಂತೆ, ಸ್ವಾಮಿ ನೀವು ಮಹಾದಾನಿಗಳು, ನೀವು ದಾನ ಕೊಟ್ಟು ಕೊಟ್ಟದಕ್ಕೆ ನಿಮ್ಮ ಕೈಯಲ್ಲೆಲ್ಲ ಕೂದಲೆಲ್ಲ ಬಿದೋಗ್ಬಿಟ್ಟಿದೆ ಅಂತ. ಸರಿ, ನಾನು ದಾನ ಕೊಟ್ಟಿದ್ದೀನಿ ನನ್ನ ಕಣೆಯ, ನಿನ್ನ ಕೈಯಲ್ಲೂ ಕೂದಲಿಲ್ವಲ್ಲ ಅಂತಂದ್ರೆ, ನಾನು ಅದನ್ನು ಈಸ್ಕೊಂಡು ನನ್ನ ಕೈಲಿ ಕೂದಲಿಲ್ಲ ಅಂತ ಅವನು ಹೇಳದಂತೆ. ಅದಾದ್ಮೇಲೆ ಸರಿ, ನಾನೇನೋ ದಾನ ಕೊಟ್ಟೆ, ನನ್ನ ಕೈಲಿ ಕೂದಲೆಲ್ಲ ಉದುರೋಯ್ತು, ನಿನ್ನ ಕೈಲಿ ಈಸ್ಕೊಂಡೆ, ನಿನ್ನ ಕೈಲಿ ಕೂದಲು ಸಭಿಕರದೇನಂತ. ಆ ಸಭಿಕರು ನನಗೆ ಸಿಕ್ಲಿಲ್ಲ ಅಂತ ಹೊಸಕೊಂಡು ಅವರು ಹೊಟ್ಟೆ ಉರಿ ಪಟ್ಕೊಳ್ತಾ ಇರುತ್ತೆ. ಹಂಗೆ ಮಾಡೋ ಟೈಮಲ್ಲಿ ನಿಮ್ಮ ಕೈಲಿ ಕೆಲಸ ಮಾಡೋಕ್ಕಾಗಲಿಲ್ಲ, ಮಾಡೋ ಕೆಲಸದಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿದಾಗ ನೀವು ಮಾಡೋಕ್ಕಾಗಲಿಲ್ಲ. ಜನ 136 ಸೀಟ್ ನಮ್ಗೆ ಕೊಟ್ಟವ್ರೆ. ನಾವು ಈ ಬೆಂಗಳೂರು ಜನತೆ, ರಾಜ್ಯದ ಜನತೆಗೆ ಎಲ್ಲ ಸಂದರ್ಭದಲ್ಲೂ ನಮ್ಮ ಕೈಲಿ ಏನು ಮಾಡಬೇಕೋ ಮಾಡ್ತೀವಿ. ಪರಮಾತ್ಮ ಮತ್ತು ಜನ, ನೀವು ದೇವರು, ನಮಗೆ ಮತದಾರರೇ ದೇವರು. ನಿಮ್ಮ ಸೇವೆ ಮಾಡೋಕ್ಕೆ ನಾವು ಇದ್ದೀವಿ. ಸೊ ಅದಕ್ಕೆ ಮಾಡ್ತೀರಿ. ಯಾಕೆ ನನ್ ಸಿಕ್ಲಿಲ್ಲ ಅಂತ ದಿನ ಇಬ್ರು ಸೇರಿ, ದಳದವರು BJP ಇಬ್ರು ಸೇರಿ ಕೈ ಒಸ್ಕೊಂಡು ಎಲ್ಲ ಡಾಕ್ಟರ್ಗಳನ್ನ ಹುಡಿಕೊಂಡು ಹೋಯ್ತಾ ಇದ್ದಾರೆ. ಅಯ್ಯೋ ರಾಮ, ಹೊಟ್ಟೆ ಇಸ್ಕೊಳ್ಳೋದು ಅಲ್ವಾ, ಬರೀ ಕೈ ಇಸ್ಕೊತಾವ್ರ? ಇವ್ರಿಗೇನು ಶಾಶ್ವತವಾ? ಇವೆಲ್ಲ ನೋಡ್ಬಿಟ್ಟಾಗಿದೆ. ಇವನ್ನೆಲ್ಲ ನೋಡಿ ಅನುಭವಿಸಿ ಆ ಚೇರ್ನಲ್ಲಿ ಕೂತು ಕೆಲಸ ಮಾಡಿ ಏನೋ ದೇವ್ರು ಕೊಟ್ಟಂತ ಅನುಗ್ರಹದಲ್ಲಿ ಮಾಡಿದ್ದೀವಿ ಹಿಂದೆನೂ. ಆದರೆ ಈ ಥರ ನಿಮ್ಮ ಉದ್ದಟತನದ ರೀತಿ ನಾವೇನು ಮಾಡಿಲ್ಲ. ನನಗೆ ಅಕ್ಬರು ಬೀರ್ಬಲ್ದು ಕತೆ ಬೇಕಿಲ್ಲ. ಇವತ್ತು ರಾಜ್ಯದ ಜನತೆ ಕತೆ ಏನು ಅಂತ ಹೇಳಿ, ರಾಜ್ಯದ ಜನತೆ ಕತೆ ಹೇಳಿದ್ರೆ ಒಪ್ಕೋತೀನಪ್ಪ. ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೆದ್ರೆ 3 ಜನ ಆತ್ಮಹತ್ಯೆ ಮಾಡ್ಕೊಂಡವ್ರು ರೈತರು ಸಾಗರದಲ್ಲಿ, ಮತ್ತು ಇನ್ಯಾವುದೋ 2 ಪ್ರದೇಶದಲ್ಲಿ 3 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಈ ದುರಂತ ಕತೆ ಹೇಳ್ರಪ್ಪ. ನಿಮ್ಮ ಅಕ್ಬರ್ದು ಅವನ್ಯಾರು ಬೀರ್ಬಲ್ ಕಟ್ಕೊಂಡು ನನಗಾಗಬೇಕಾಗಿರೋದೇನೋ. ಇವತ್ತು ಬದುಕ್ತಾ ಇರೋ ಈ ಜನ ಕತೆ ಹೇಳಿದ್ರೆ ಕೇಳ್ಬೋದಪ್ಪ.